पादारविंद जलादिमा अर्घ्यं रूपामिते जय आत्म गुरु आप्रवसे उपसी यह भूते वाय बिना उपदेश गुरु के दैव प्रदाय शांतराजनेन्द्राय अर्घ्यं रूपामिते स्वाहा मिथ्यारे रगे जिनागम कर रगे जिनागम कर दृष्टास सुनिए अर्ज हमारे सुनिए अर्ज हमारे ओम ह्रीं पादारविंद लामंत इंद्र सपरिवार सहित पादारविंद जनशासन दैव वरप्रदाय शांतराजनेन्द्राय अर्घ्यं रूपामिते स्वाहा परमाणु साधन धारण कर सूक्ष्म चित्र से देखने चक्र कटक बनावे कर्म पाप कर्म भी देखने ऐसी श्रेष्ठ रुचि के दाता शांतिनाथ हितकारी कर्म नमन करे ऐसी श्रेष्ठ रुचि के दाता शांतिनाथ हितकारी महिमामय अनंत गुण पाने आया शरण बिहारी ओम ह्रीं चतेन्द्र सपरिवार सहित पाद पद्माच्युत जनशासन दैव वरप्रदाय शांतिनाथनेन्द्राय अर्घ्यं रूपामिते मनसी हरि वाले देह रंगत भूमि वाले भक्ति में अधिकारे ऐसी श्रेष्ठ रुचि के आया शरण बिहारी ನಮಸ್ಕಾರ, ಜೈ ಜಿನೇಂದ್ರ. ಇದು ನಿಡೋನಿ ಗ್ರಾಮ, ಬಿಜಾಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ನಿಡೋನಿ ಗ್ರಾಮದಲ್ಲಿ ಹಾರಿಕಾ ಸಫಲಮತಿ ಮಾತಾಜಿಯವರ ಚಾತುರ್ಮಾಸದ ಕಳಸ್ಥ ಸ್ಥಾಪನೆಯ ದಿನದ ಅಂಗವಾಗಿ ಪ್ರಯುಕ್ತ ಬೃಹತ್ ಶಾಂತಿನಾಥ ತೀರ್ಥಂಕರ ಆರಾಧನೆ ನಡೆಯಿತು. ಸಮಸ್ತ ಸಾವಕ ಶ್ರಾವಿಕರ ಒಳಗೂಡಿ ಬೃಹತ್ ಶಾಂತಿನಾಥ ತೀರ್ಥಂಕರ ವಿಧಾನವನ್ನು ಆರಾಧನೆ ಮಾಡುವ ಮೂಲಕ ಶಾಸ್ತ್ರದಾನದ ಮಾಡುವ ಮೂಲಕ ಹಾರಿಕಾ ಸಫಲಮತಿ ಮಾತಾಜಿಯವರ ಚಾತುರ್ಮಾಸದ ಕಳಸ್ಥ ಸ್ಥಾಪನದೊಂದಿಗೆ ಕಾರ್ಯಕ್ರಮ ಆರಂಭಗೊಂಡು ವಿವಿಧ ಕಾರ್ಯಕ್ರಮಗಳು ಜರುಗಿದವು. ಸವಾಲದ ಕಳಸ ಸ್ಥಾಪನೆಯ ಸವಾಲುಗಳು, ಸಂಗೀತ ಸೇವೆ, ಸಂಗೀತದೊಂದಿಗೆ ಭಕ್ತಿಯ ಆರಾಧನೆ ಕೂಡ ನಡೆದವು. ಎಲ್ಲರಿಗೂ ಗೊತ್ತಿರುವ ಹಾಗೆ ಜೈನ ಧರ್ಮದಲ್ಲಿ ಕೂಡ ಚಾತುರ್ಮಾಸದ ಆಚರಣೆ ಇದೆ. ವೈಷ್ಣವ ಪಂಥದಲ್ಲಿ ಯತಿವರರು ಅವರು ಕೂಡ ಆಚರಣೆ ಮಾಡ್ತಾರೆ. ಆಯಾ ಧರ್ಮದಲ್ಲಿ ಆಯಾ ವಿಧಿವಿಧಾನಗಳು ಬೇರೆ ಬೇರೆ ಇದ್ದರೂ ಕೂಡ ಚಾತುರ್ಮಾಸದ ಪರಿಕಲ್ಪನೆ, ಮುಖ್ಯ ಉದ್ದೇಶ ಒಂದೇ ಆಗಿರುತ್ತೆ. ಮಳೆಗಾಲದಲ್ಲಿ ಸಣ್ಣ ಜೀವಿಗಳು, ಕೀಟ, ಸೂಕ್ಷ್ಮ ಜೀವಿಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುವಂಥ ಕಾಲಘಟ್ಟ ಮಳೆಗಾಲದಲ್ಲಿ. ಮಳೆಯಿಂದ ನದಿ, ಹಳ್ಳ ಕೊಳ್ಳಗಳು ಹರಿತಾ ಇರ್ತವೆ. ವಿಹಾರ ಅಂದರೆ ಕಾಲ್ನಡಿಗೆ ಮೂಲಕ ಹೋಗುವಂಥ ಸಂದರ್ಭ ಇರುತ್ತೆ. ಆವಾಗ ದಾಟುವಾಗ ಸೂಕ್ಷ್ಮ ಜೀವಿಗಳ ಹಿಂಸೆ ಆಗಬಹುದು, ಹಿಂಸೆ ಆಗುತ್ತದೆ. ಆ ಕಾರಣದಿಂದ ಜೈನ ಪರಂಪರೆಯಲ್ಲಿ ಜೈನ ಮುನಿಗಳು ಹಾಗೂ ಮಾತಾಜಿಯವರು ವಿಹಾರವನ್ನು ಕಡಿಮೆ ಮಾಡ್ತಾರೆ. ಅದನ್ನು ಆತ್ಮ ಸಾಧನೆಗಾಗಿ
ಹೆಚ್ಚಿನ ಸಮಯವನ್ನು 4 ತಿಂಗಳು ಒಂದೇ ಕಡೆ ಸ್ಥಳದಲ್ಲಿ ನಿಂತ್ಕೊಂಡು ಚಾತುರ್ಮಾಸ ಆಚರಣೆಯನ್ನು ಮಾಡಿಸುತ್ತಾರೆ. ಈ 4 ತಿಂಗಳು ಬಹಳ ಮಹತ್ವಪೂರ್ಣವಾದದ್ದು. ಆತ್ಮ ಸಾಧನೆಗೆ ಹೆಚ್ಚಿನ ಸಮಯನ ಕೊಡ್ತಾರೆ. ಈ ಸಂದರ್ಭದಲ್ಲಿ 4 ತಿಂಗಳು ಮೊದಲ ದಿನ ಕಳಶ ಸ್ಥಾಪನೆಯ ಸಂಭ್ರಮ ಆಚರಣೆ ನಡೀತೆ. ಜೈನ ಧರ್ಮದಲ್ಲಿ ಯಾವುದೇ ಹಬ್ಬ ಹರಿದಿನಗಳು ಇರೋಲ್ಲ, ಜಾತ್ರೆ ಅಂತ ಇರಲ್ಲ. ಮಹಾವೀರ ಜಯಂತಿ ಹಾಗೆ ಈ ಆರಾಧನೆಗಳು, ನೋಪಿ ತೀರ್ಥಂಕರ ಆರಾಧನೆ ಅಷ್ಟೇ ಇರುತ್ತೆ. ಯಾವ ಜಾತ್ರೆ ಕೇತ್ರಿಗಳು ಪಟಾಕಿ ಮದ್ದು ಸುಡಿಸುವಂಥ ಯಾವ ಕಾರ್ಯಕ್ರಮಗಳು ಇರಲ್ಲ. ಬರ್ರಿ ಹಂಗೆ ಆ ಕಡೆ ಹೋರಿ. ಹೋಲಿ ಹೋಲಿ ನೀವು ಹಂಗೆ ಹೋರಿ. ಕೇವಲ ಧರ್ಮದ ಆಚರಣೆಗಳು ಮಾತ್ರ ಇಲ್ಲಿ ನಡೀತಾ ಇರ್ತವೆ. ಕಳಶ ಸ್ಥಾಪನೆ ನಂತರ ತೀರ್ಥಂಕರ ಆರಾಧನೆಗಳು, ಸ್ವಾಧ್ಯಾಯ ಅಂದರೆ ಸ್ವಯಂ ಅಧ್ಯಯನ, ಪ್ರವಚನಗಳು, ಧರ್ಮದ ಚಿಂತನೆಗಳು, ಉಪವಾಸದ ಬಗ್ಗೆ ತಿಳಿಸಿಕೊಡುವಂಥ ಚಾತುರ್ಮಾಸ ಧರ್ಮ ಚಿಂತನೆಗಳು ನಡೀತವೆ. ಸ್ವಾಧ್ಯಾಯ, ಪ್ರವಚನ, ಉಪವಾಸ, ಧರ್ಮ ಚರ್ಚೆ, ಸಾಮಾಯಿಕ ಪ್ರತಿಕ್ರಮಣ, ದಾನ, ಸೇವೆ, ನೋಂಪಿ, ದಶಲಕ್ಷಣ, ಷೋಡಶಕರ್ಣ, ವಿಧಿವಿಧಾನಗಳು, ಕ್ಷಮಾವಳಿ ನಡೆದು 4 ತಿಂಗಳ ನಿರಂತರವಾಗಿ ಧರ್ಮದ ಆಚರಣೆ ನಡೀತೆ. ಈಗ ಕಳಶ ಸ್ಥಾಪನೆಯ ನಡೀತಾ ಇದೆ. ರಜತ ಕಳಶ ಹೀಗೆ 4 ತಿಂಗಳ ಪ್ರತೀಕವಾಗಿ ಪ್ರತಿ ಮಹಾರಾಜರ ಜೈನ ಮುನಿಗಳ ಹತ್ರ 4 ತಿಂಗಳು ಈ ಮಂತ್ರಘೋಷದೊಂದಿಗೆ ಅವು ಹಲವಾರು ವಿಧಿವಿಧಾನಗಳಿಂದ ರಕ್ತ, ಮುತ್ತು ರತ್ನಗಳು ಎಲ್ಲವನ್ನು ಸಾಮಗ್ರಿಗಳಿಂದ ಅದನ್ನು ತುಂಬಿ ಕಳಶ ಸ್ಥಾಪನೆಯನ್ನು ಮಾಡ್ತಾರೆ. ಹೇಗೆ ಯಾವುದೇ ಒಂದು ಪೂಜೆಗೆ ಕಳಶ ಸ್ಥಾಪನೆ ಮಾಡಿ ಅದನ್ನು ನಾವು ಸ್ಥಾಪನೆ ಮಾಡಿದೆ ಅನ್ನುವ ಪ್ರತೀಕವಾಗಿ ಇಲ್ಲಿ ವಿಧಿವಿಧಾನಗಳ ಜೊತೆಗೆ ಕಳಶ ಸ್ಥಾಪನೆ ನಡೀತೆ. 4 ತಿಂಗಳ ಪ್ರತೀಕವಾಗಿ 4 ಕಳಶಗಳನ್ನು ಸ್ಥಾಪನೆ ಮಾಡಿ ಅಲ್ಲಿಂದ ಅವರು ಚಾತುರ್ಮಾಸದ ಆರಂಭದ ಆಗತ್ತೆ. ಮತ್ತೊಂದು ವಿಷಯದೊಂದಿಗೆ ಮತ್ತೆ ಬರ್ತೀನಿ ರೀ. ಇದು ಒಂದು ಚಾತುರ್ಮಾಸದ ಮೊನ್ನೆ ವಿಡಿಯೋ ಹಾಕಬೇಕಾಗಿತ್ತು ರೀ, ಲೇಟ್ ಆಯ್ತು ರೀ. ಭಾಳಷ್ಟು ವಿಡಿಯೋಗಳು ಇರೋ ಕಾರಣ, ಕಾರ್ಯಕ್ರಮದಲ್ಲಿ ಇರೋ ಕಾರಣ ವಿಡಿಯೋ ಚಾತುರ್ಮಾಸದ ಮೊದಲ ವಾರದಲ್ಲಿ ಬರಬೇಕಾಗಿತ್ತು. ಒಂದಿಷ್ಟು ಕಾರಣಾಂತರಗಳಿಂದ ತಡವಾಗಿ ಈ ವಿಡಿಯೋ ನಿಮಗಾಗಿ ತೋರಿಸಿದ್ದೀನಿ. ಜೈನ ಧರ್ಮದಲ್ಲಿ ಹೇಗೆಲ್ಲ ಚಾತುರ್ಮಾಸ ಆಚರಣೆ ಮಾಡ್ತಾರೆ. ಹೇಗಿಲ್ಲ ವಿಧಿವಿಧಾನಗಳೇನು ನೋಡಲಿಕ್ಕೆ ನಿಮಗೆಲ್ಲ ಕರ್ಕೊಂಡು ಬಂದೆ ಅಷ್ಟೇ. ಮತ್ತೊಂದು ವಿಷಯದೊಂದಿಗೆ ಮತ್ತೆ ಬರ್ತೀನಿ ರೀ. ಯಥಾವತ್ ಮತ್ತೆ ಪುರಾತನ ದೇವಸ್ಥಾನಗಳು, ದೇವಾಲಯ, ಇತಿಹಾಸ, ಪರಂಪರೆ, ಆಚಾರ ವಿಚಾರಗಳು ಹಾಗೆ ಎಲ್ಲವೂ ಮತ್ತೆ ಬರುತ್ತೆ. ಭಜನೆ, ಕೀರ್ತನೆ, ಪ್ರವಚನಗಳು, ಸರಮಾಲೆ ಶ್ರಾವಣ ಮಾಸದಲ್ಲಿ ಮತ್ತಷ್ಟು ಹೊತ್ಕೊಂಡು ಬರ್ತೀನಿ ರೀ. ಮತ್ತೆ ಸಿಗೋಣ್ರಿ. ನಮಸ್ಕಾರ. ಜೈ ಜಿನೇಂದ್ರ. ಸರ್ವರಿಗೂ ಶುಭವಾಗಲಿ. ಓಂ ನಮೋ ಅರಹಂತಾನ್ ಸ್ವಾಹಾ. ಓಂ ಹ್ರೀಂ ನಮೋ ಸಿದ್ಧಾನಂ ಸ್ವಾಹಾ. ಓಂ ಹ್ರೀಂ ನಮೋ ಆಯುರಾನಂ ಸ್ವಾಹಾ. ಓಂ ಹ್ರೀಂ ನಮೋ ಉಪಚಾಯಾನಂ ಸ್ವಾಹಾ. ಓಂ ಹ್ರೀಂ ನಮೋ ದೋರೆ ಸರ್ವಸಾವನಂ ಸ್ವಾಹಾ. ಓಂ ನಮೋ ಅರಿಹಂತಾನಂ ಸ್ವಾಹಾ. ಓಂ ಹ್ರೀಂ ನಮೋ ಸಿದ್ಧಾನಂ ಸ್ವಾಹಾ. ಓಂ ಹ್ರೀಂ ನಮೋ ಆಯುರಾನಂ ಸ್ವಾಹಾ. ಮ್ಯಾಗಿನ ತೆಗೀರಿ ಹಾಕಿ. ಓಂ ಹ್ರೀಂ ಅನಂತಾನಂ ಸ್ವಾಹಾ. ಓಂ ಹ್ರೀಂ ನಮೋ ಸಿದ್ಧಾನಂ ಸ್ವಾಹಾ. ಓಂ ಹ್ರೀಂ ನಮೋ
ಓಂ ಹ್ರೀಂ ನಮೋ ಉವಜ್ಜಾನಂದ ಸ್ವಾಹ ಓಂ ಹ್ರೀಂ ನಮೋ ಯೋಗೇ